ಹಲೋ ಮಕ್ಕಳೇ, ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಕೆಮಿಸ್ಟ್ರಿ ಲೆಕ್ಚರರ್ ಪ್ರವೀಣ್ ಸರ್ ಅಟ್ PUC ಪರೀಕ್ಷೆ ಸೈನ್ಸ್. ಸೊ ಮತ್ತೊಮ್ಮೆ ನಿಮ್ಮನ್ನು ಅಟಾಮಿಕ್ ಸ್ಟ್ರಕ್ಚರ್ ವಿಡಿಯೋಗೆ ಸ್ವಾಗತಿಸ್ತೀನಿ. ಸ್ವಾಗತ ಸುಸ್ವಾಗತ. ಬನ್ನಿ ಇವತ್ತಿನ ಅವಧಿಯಲ್ಲಿ ಪಾರ್ಟ್ 1 ನೋಡೋಣ. ಬನ್ನಿ ಹೋಗೋಣ ವಿಡಿಯೋ ಒಳಗೆ. ಎಸ್, ಸೊ ಪಾರ್ಟ್ 1 ನೀವೇನಾದರೂ ನೋಡಿಲ್ಲ ಅಂದರೆ ಈಗಲೇ ನಾನು ಲಿಂಕನ್ನು ಕೊಟ್ಟಿರ್ತೀನಿ. ಈ ಲಿಂಕ್ನ ಕ್ಲಿಕ್ ಮಾಡಿ ಪಾರ್ಟ್ 1 ನೋಡಿ ಬನ್ನಿ. ಇಲ್ಲಾಂದರೆ ಪಾರ್ಟ್ 2 ನಿಮಗೇನು ಅರ್ಥ ಆಗೋದಿಲ್ಲ. ಸೊ ಒಂದು ಸ್ವಲ್ಪ ಪಾರ್ಟ್ 1 ರೀಕಾಲ್ ಮಾಡಿಕೊಂಡು ಪಾರ್ಟ್ 2 ಇರೋದನ್ನ ನಾವು ನೋಡ್ಕೊಂಡು ಹೋಗೋಣ. ಓಕೆ, ಸೊ ನಾವು ಪಾರ್ಟ್ 1 ಏನು ನೋಡಿದ್ವಿ? ಡಾಲ್ಟನ್ಸ್ ಅಟಾಮಿಕ್ ಥಿಯರಿ ನೋಡಿದ್ವಿ. ಮತ್ತು ಮ್ಯಾಟರ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು ಆಟಮ್ಸ್. ಮತ್ತು ಆಟಮ್ಸು ಫರ್ದರ್ ಕ್ಲಾಸಿಫೈ ಆಗಲ್ಲ ಅಂತ ಡಾಲ್ಟನ್ ಹೇಳಿದರು. ಆದರೆ 1920 ಸೆಂಚುರೀಸಲ್ಲಿ ಏನೋ ಒಂದು ಎಕ್ಸ್ಪೆರಿಮೆಂಟ್ ಕಂಡಕ್ಟ್ ಮಾಡಿ ನಾವು ಸಬ್ ಅಟಾಮಿಕ್ ಪಾರ್ಟಿಕಲ್ ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್ ಇದೆ ಅಂತ ನಾವು ಕಂಡುಹಿಡಿದ್ವಿ. ಅಂದರೆ ಅವ್ರು ಕಂಡುಹಿಡಿದ್ರು, ನಾವು ಅಸ್ಯೂಮ್ ಮಾಡ್ಕೊಂಡು ನಾವು ಕಂಡುಹಿಡಿದ್ವಿ ಅಂತ. ಅರ್ಥ ಆಗ್ತಿಲ್ಲ? ಸೊ ಈ ಒಂದು ಅವಧಿಯಲ್ಲಿ we are going to study subatomic particles, ಅಂದರೆ ಡಿಸ್ಕವರಿ ಆಫ್ ಎಲೆಕ್ಟ್ರಾನ್ಸ್, ಡಿಸ್ಕವರಿ ಆಫ್ ಪ್ರೋಟಾನ್, ಡಿಸ್ಕವರಿ ಆಫ್ ನ್ಯೂಟ್ರಾನ್ಸ್ ಹೇಗೆ ಕಂಡುಹಿಡಿದ್ರು ಎಕ್ಸ್ಪೆರಿಮೆಂಟಲ್ಲಿ ನಾವು ಸ್ಟಡಿ ಮಾಡ್ತೀವಿ. ಸೊ ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಲು ತುಂಬಾ ಇಂಪಾರ್ಟೆಂಟು. ಬಿಕಾಸ್ 3 ಮಾರ್ಕ್ಸ್ ಬರೋಂಥ ಕ್ವೆಶನ್ ಸಾಧ್ಯತೆ ತುಂಬಾ ಜಾಸ್ತಿ ಇದೆ. ಸೊ ವೀಡಿಯೋಸ್ನ ದಯವಿಟ್ಟು ಕಾನ್ಸಂಟ್ರೇಟ್ ಮಾಡಿ ನೋಡಿ. ಮತ್ತು ಇನ್ನೊಮ್ಮೆ ಸಜೆಷನ್, ಪೆನ್ನು ಮತ್ತು ಬುಕ್ನ ನಿಮ್ಮೊಳ್ಳೆ ಇಟ್ಕೊಳ್ಳಿ. ಯಾಕಂದರೆ ನಾನು ಪಾಠ ಮಾಡ್ತಾ ನೀವು ನೋಟ್ಸ್ ಕೂಡ ತಗೋಬೋದು. ಸೊ ಆವಾಗ ಅಂಡರ್ಸ್ಟ್ಯಾಂಡಿಂಗ್ ಪ್ರೊಸೆಸ್ ಈಸಿ ಆಗುತ್ತೆ. ಸೊ ನಾನು ಇಲ್ಲಿ ಪಾಠ ಮಾಡ್ತಾ ನೀವು ಎಲ್ಲಾದರೂ ಬರಿತಾ ಇದ್ದರೆ ನೀವು ಇನ್ನೂ ಪಾಠನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋತೀರ. ಓಕೆ, ಬನ್ನಿ ವಿಡಿಯೋ ಒಳಗೆ ಹೋಗೋಣ. ಎಸ್, ಸೊ ಫಸ್ಟು ಲೆಟ್ ಅಸ್ ಡಿಸ್ಕಸ್ ಅಬೌಟ್ ಎಲೆಕ್ಟ್ರಾನ್ಸ್. ಎಲೆಕ್ಟ್ರಾನ್ಸ್ನ ಹೇಗೆ ಕಂಡುಹಿಡಿದ್ರು? ಸೊ ಎಲೆಕ್ಟ್ರಾನ್ ಅನ್ನೋ ಕಾನ್ಸೆಪ್ಟ್ ಚಾರ್ಜ್ ಅಂತ ಗೊತ್ತಾಯಿತು. ಸೊ ಎಲೆಕ್ಟ್ರಾನ್ಸ್ ಹೆಂಗೆ ಕಂಡುಹಿಡಿದ್ರು ಎಕ್ಸ್ಪೆರಿಮೆಂಟಲ್ಲಿ ನೋಡೋಣ. ಇಲ್ಲಿ ನೋಡಿ, ಸೊ ಡಿಸ್ಕವರಿ ಆಫ್ ಎಲೆಕ್ಟ್ರಾನ್ಸ್. ಯಾರು ಕಂಡುಹಿಡಿದ್ರು ಎಲೆಕ್ಟ್ರಾನ್ಸ್ನ? ಎಲೆಕ್ಟ್ರಾನ್ಸ್ ವಾಸ್ ಫೌಂಡ್ ಬೈ ಜೆ ಥಾಮ್ಸನ್. ಸೊ ಜೆ ಥಾಮ್ಸನ್ ಅನ್ನೋರು 1879 AD ಅಲ್ಲಿ ಈ ಒಂದು ಎಕ್ಸ್ಪೆರಿಮೆಂಟ್ನ ಕಂಡಕ್ಟ್ ಮಾಡಿ ಎಲೆಕ್ಟ್ರಾನ್ಸ್ನ ಕಂಡುಹಿಡಿತಾರೆ. ಸೊ ಏನು ಎಕ್ಸ್ಪೆರಿಮೆಂಟ್ ಮಾಡಿರ್ಬೋದು ನೋಡಿ, ಇಲ್ಲಿ ಫಿಗರ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಫಸ್ಟ್ ಈ ಫಿಗರಲ್ಲಿರೋ ಕಾಂಪೋನೆಂಟ್ಸ್ ನಾನು ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಆಮೇಲೆ ಯಾವ ಥರ ಎಕ್ಸ್ಪೆರಿಮೆಂಟ್ನ ಕಂಡಕ್ಟ್ ಮಾಡಿ ಎಲೆಕ್ಟ್ರಾನ್ಸ್ನ ಹೆಂಗೆ ಕನ್ಕ್ಲೂಡ್ ಮಾಡ್ತಾರೆ ಅಂತ ನಾನು ಲೇಟರ್ ಆನ್ ಹೇಳ್ತೀನಿ. ಓಕೆ, ಸೊ ಇದು ಒಂದು ಗ್ಲಾಸ್ ಟ್ಯೂಬ್, ಟ್ರಾನ್ಸ್ಪರೆಂಟ್ ಗ್ಲಾಸ್ ಟ್ಯೂಬ್. ಇದನ್ನ ನಾವು ಗ್ಲಾಸ್ ಡಿಸ್ಚಾರ್ಜ್ ಎಕ್ಸ್ಪೆರಿಮೆಂಟ್ ಅಂತಲೂ ಕರಿತೀವಿ. ಸೊ ದಿಸ್ ಇಸ್ ಅ ಗ್ಲಾಸ್ ಟ್ಯೂಬ್. ಇಲ್ಲಿ ನೋಡಿ, ಈ ಗ್ಲಾಸ್ ಟ್ಯೂಬಲ್ಲಿ ವ್ಯಾಕ್ಯೂಮ್ ಪಂಪ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಅಲ್ಲಿರೋ ಏರ್ನ ಎಷ್ಟಾಗುತ್ತೋ ಅಷ್ಟು ಸಕ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾರೆ. ಸೊ ಆದಷ್ಟು ಅದು ಎಂಟಿ ಸ್ಪೇಸ್ ಆಗಿರಬೇಕು. ನೆಕ್ಸ್ಟು ಕ್ಯಾಥೋಡ್ ಆ್ಯಂಡ್ ಆ್ಯನೋಡ್ ಅಂತ ಇದೆ. ಸರ್ ಏನಿದು ಕ್ಯಾಥೋಡ್ ಆ್ಯನೋಡ್ ಅಂತ ಕೇಳಿದ್ರೆ ಇದು ಎರಡು ಮೆಟಲ್ ಪ್ಲೇಟ್ಸು. ಅರ್ಥ ಆಗ್ತಿದೆಯಲ್ಲ? ಮೆಟಲ್ಸ್ ಆರ್ ವೆರಿ ಗುಡ್ ಕಂಡಕ್ಟರ್ಸ್ ಅಂತ ಓದಿದ್ದೀರಾ. ಸೊ ಈಗ ಕ್ಯಾಥೋಡ್ನ ನಾವು ಜನರಲ್ ಆಗಿ ನೆಗೆಟಿವ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಆ್ಯನೋಡ್ನ ಏನಂತ ಕನ್ಸಿಡರ್ ಮಾಡ್ತೀವಿ? ಪಾಸಿಟಿವ್. ಸೊ ಈಗ ಇಷ್ಟು ತಲೆಯಲ್ಲಿ ಇಟ್ಕೊಳ್ಳಿ, ಕ್ಯಾಥೋಡ್ ಅಂದರೆ ನೆಗೆಟಿವ್, ಆ್ಯನೋಡ್ ಅಂದರೆ ಪಾಸಿಟಿವ್. ಮತ್ತು ಇದೇನು? ಇದನ್ನ ನಾವು ಬ್ಯಾಟ್ರಿಗೆ ಏನು ಯೂಸ್ ಮಾಡ್ತಾರೆ? ಬ್ಯಾಟ್ರಿ ಈಸ್ ಯೂಸ್ ಟು ಪ್ರೊಡ್ಯೂಸ್ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಅಂದರೆ ಒಂದು ಕರೆಂಟ್ನ ಫ್ಲೋ ಮಾಡಲಿಕ್ಕೆ, ಸಿಸ್ಟಮಲ್ಲಿ ಕರೆಂಟ್ನ ಇಂಟ್ರೊಡ್ಯೂಸ್ ಮಾಡೋಕ್ಕೆ ಬ್ಯಾಟ್ರಿಯನ್ನು ನಾವು ಇಂಟ್ರೊಡ್ಯೂಸ್ ಮಾಡ್ತೀವಿ. ಸೊ ಇಷ್ಟೇ ಸೆಟಪ್ಪು. ಒಂದು ಗ್ಲಾಸ್ ಟ್ಯೂಬ್ ಇದೆ, ಅದ್ರ ಜೊತೆಗೆ ಒಂದು ಕ್ಯಾಥೋಡು ಆ್ಯನೋಡು, ಅದನ್ನ ಒಂದು ವೈರ್ ಮೂಲಕ ಒಂದು ಬ್ಯಾಟ್ರಿ ಕನೆಕ್ಟ್ ಮಾಡಿದ್ದಾರೆ. ಇಷ್ಟೇ ಸಿಂಪಲ್ ಸೆಟಪ್ ಅರ್ಥ ಆಯ್ತಲ್ಲ? ಓಕೆ, ಇವಾಗ ಎಕ್ಸ್ಪೆರಿಮೆಂಟ್ ಹೆಂಗೆ ಹೋಗುತ್ತೆ ಅಂತ ನೋಡೋಣ. ಸೊ ಇವ್ರು ಏನು ಮಾಡ್ತಾರೆ ಅಂದರೆ ಈ ಒಂದು ಗ್ಲಾಸ್ ಟ್ಯೂಬ್ ಒಳಗೆ ಒಂದು ಲೋ ಪ್ರೆಷರ್ ಗ್ಯಾಸ್, ಯಾವ ಗ್ಯಾಸ್ ಅಂದರೆ ನಾರ್ಮಲ್ ಆಗಿರೋ ಒಂದು ಜನರಲ್ ಗ್ಯಾಸ್ ಅಂತ ತಗೋಬಿಡೋಣ. ಓಕೆ, ಏರ್ ಅಂತ ಕನ್ಸಿಡರ್ ಮಾಡೋಣ. ಓಕೆ, ಆ ಗ್ಯಾಸ್ನ ಹಾಕಿರ್ತಾರೆ. ಅದನ್ನ ಯಾಕೆ ಲೋ ಪ್ರೆಷರ್ ಅಂದರೆ ತುಂಬ ಹೈ ಪ್ರೆಷರ್ ಆಗಿಬಿಟ್ರೆ ರಿಯಾಕ್ಷನಲ್ಲಿ ಗ್ಲಾಸ್ ಒಡೆದೋಗ್ಬೋದು. ಸೊ ಆದಷ್ಟು ಎಷ್ಟು ಲೋ ಪ್ರೆಷರ್ ಆಗುತ್ತೆ? ಎಷ್ಟು ಲೋ ಪ್ರೆಷರ್ ಅಂತ ಕೇಳಿದ್ರೆ 10 to 3 mmHg. ಸರ್ ಏನು ಸರ್ ಇದು 10 to 3 mmHg ಅಂತ ಕೇಳಿದ್ರೆ ನೋಡಿ, mmHg ಅಂದರೆ ಮಿಲಿಮೀಟರ್ ಪರ್ ಮರ್ಕ್ಯೂರಿ ಅಂತ ಅರ್ಥ. ಏನಂತ ಅರ್ಥ? ಮಿಲಿಮೀಟರ್ ಪರ್ ಮರ್ಕ್ಯೂರಿ. ಇದು ಒಂದು ಸ್ಕೇಲ್ ಟು ಮೆಷರ್ ಗ್ಯಾಸ್. ವೆರಿ ಲೋ ಪ್ರೆಷರ್ ಗ್ಯಾಸ್ನ ಮೆಷರ್ ಮಾಡ್ಲಿಕ್ಕೆ ಯೂಸ್ ಮಾಡೋಂಥ SI ಯೂನಿಟ್ ಅಥವಾ ಸ್ಕೇಲ್ ಅಂತ ಕರೀಬೋದು. ಸೊ ಕಿಲೋ ಪಾಸ್ಕಲ್ಸು, 1 ಅಟ್ಮಾಸ್ಫಿಯರಿಕ್, ಅದೆಲ್ಲ ವೆರಿ ತುಂಬ ಹೈ ಪ್ರೆಷರ್ನ ಮೆಷರ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. mmHg ಅನ್ನೋದು ಮರ್ಕ್ಯೂರಿ ಅಥವಾ ತುಂಬ ಕಮ್ಮಿ ಪ್ರೆಷರ್ ಅಂತ ಗ್ಯಾಸ್ನ ಕಂಡುಹಿಡಲಿಕ್ಕೆ ಅಥವಾ ಮೆಷರ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ. ಓಕೆ, ಅದೆಲ್ಲ ಇರಲಿ. ಇವಾಗ ನೋಡೋಣ. ಸೊ ಇದಕ್ಕೆ ಏನು ಮಾಡಿದ್ದಾರೆ? ಲೋ ಪ್ರೆಷರ್ ಗ್ಯಾಸ್ನ ಹಾಕಿದ್ದಾರೆ ಅಲ್ವಾ? ಹಾಕ್ಬಿಟ್ಟು ಏನು ಮಾಡ್ತಾರೆ? 10,000 volts. ಇದು ತುಂಬ ದೊಡ್ಡ ಕರೆಂಟು. ನಮ್ಮ ಮನೇಲಿ ಯೂಸ್ ಮಾಡೋದು ಇಟ್ ಇಸ್ ಅರೌಂಡ್ 220 to 270 volts ಮಾತ್ರ ಯೂಸ್ ಮಾಡ್ತೀವಿ ಡೊಮೆಸ್ಟಿಕ್ ಇದರಲ್ಲಿ. 10,000 volts ಅಂದರೆ ಅರ್ಥ ಮಾಡ್ಕೊಳ್ಳಿ ಎಷ್ಟಿರುತ್ತೆ ಅಂತ, ತುಂಬ ಜಾಸ್ತಿ ಅಲ್ವಾ? ಸೊ ಆ ಒಂದು ವೋಲ್ಟೇಜ್ನ ಇಂಟ್ರೊಡ್ಯೂಸ್ ಮಾಡಿದ್ರೆ ಸೊ ಇಲ್ಲಿ ಒಂದು ರಿಯಾಕ್ಷನ್ ಆಗುತ್ತೆ. ಏನು ರಿಯಾಕ್ಷನ್ ಆಗುತ್ತೆ ಅಂದರೆ ಈ ಕ್ಯಾಥೋಡಿಂದ ಏನೋ ಒಂದು ಲೈಟ್ ಥರ ಬರುತ್ತೆ. ಲೈಟ್ ಅಂದರೆ ರೇಸ್ ಅಂತ ಕರಿಬೋದು. ಓಕೆ, ಈ ರೇಸ್ ಬಂದು ಈ ಆ್ಯನೋಡ್ ಹತ್ರ ಸೇರಿಕೊಂಡು ಒಂದು ಗ್ರೀನಿಶ್ ಫ್ಲಕ್ಸ್ ಕಲರ್ ಕೊಡುತ್ತೆ, ಗ್ರೀನ್ ಕಲರ್ ಕೊಡುತ್ತೆ.
ಇದು ಆ್ಯಕ್ಚುಲಿ ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ಗೊತ್ತಾಗುತ್ತೆ. ಒಂಥರ ಗ್ರೀನ್ ಕಲರ್ ರೇಸ್ ಥರ ಬರುತ್ತೆ. ಈ ಕ್ಯಾಥೋಡಿಂದ ಬರೋ ರೇಸ್ನ ಅವರು ಕ್ಯಾಥೋಡ್ ರೇಸ್ ಅಂತ ಕರೀತಾರೆ. ಏನಂತ ಕರೀತಾರೆ? ಕ್ಯಾಥೋಡ್ ರೇಸ್. ಈ ಕ್ಯಾಥೋಡ್ ರೇಸ್ ಎಲ್ಲ ಬಂದು ಆ್ಯನೋಡ್ ಜೊತೆಗೆ ಸೇರಿಕೊಂಡು ಒಂದು ಗ್ರೀನಿಶ್ ಲೈಟ್ ಥರ ಕೊಡುತ್ತೆ. ನೋಡಿ ಇಲ್ಲಿ ನೋಡಿ, ಈ ಒಂದು ಡಯಾಗ್ರಾಮ್ ನೋಡಿದ್ರೆ ನಿಮಗೆ ಕ್ಲಿಯರ್ ಎಕ್ಸ್ಪ್ಲನೇಷನ್ ಬಂದ್ಬಿಡುತ್ತೆ. ಸೊ ಬ್ಯಾಟ್ರಿ ಆನ್ ಮಾಡಿ 10,000 ವೋಲ್ಟ್ಸ್ ಕೊಟ್ಟಿದ ತಕ್ಷಣ ಏನಾಯಿತು? ಕ್ಯಾಥೋಡ್ ರೇಸ್ ಅಂದರೆ ಕ್ಯಾಥೋಡ್ ಇಸ್ ಎ ನೆಗೆಟಿವ್ ಪಾಯಿಂಟ್ ಅಲ್ವಾ, ಅಲ್ಲಿಂದ ನೆಗೆಟಿವ್ ಬಂದು ನೋಡಿ ಇಲ್ಲಿ ಗ್ರೀನಿಶ್ ಗ್ಲೋ ಕಾಣಿಸ್ತಿದೆಯಾ? ಸೊ ಕಾಣಿಸ್ತು. ಸೊ ಅವರು ಆವಾಗ ಡಿಸ್ಕಸ್ ಮಾಡಕ್ಕೆ ಹೋಗ್ತಾರೆ, ಹೆಂಗೆ ಬಂತು ಈ ಗ್ರೀನ್ ಕಲರ್ ಲೈಟು, ಹೇಗೆ ಬಂತು? ಆವಾಗ ಒಂದು ಎಕ್ಸ್ಪ್ಲನೇಷನ್ ಜೆ ಥಾಮ್ಸನ್ ಅವರೇ ಕೊಡ್ತಾರೆ. ಈ ಗ್ರೀನ್ ಕಲರ್ ಲೈಟ್ ಬರ್ಲಿಕ್ಕೆ ಕಾರಣ ಏನಂದರೆ ಕ್ಯಾಥೋಡ್ ರೇಸ್. ಸೊ ಕ್ಯಾಥೋಡ್ ನಾವು ಏನಂತ ಕನ್ಸಿಡರ್ ಮಾಡಿದ್ವಿ? ನೆಗೆಟಿವ್ಸ್, ಅಂದರೆ ಕ್ಯಾಥೋಡ್ ರೇಸ್ ಆರ್ ನೆಗೆಟಿವ್. ಈ ಕ್ಯಾಥೋಡ್ ರೇಸ್ ಫರ್ದರ್ ಏನಾಗುತ್ತೆ? ಎಲೆಕ್ಟ್ರಾನ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಈ ಒಂದು ಡಿಸ್ಚಾರ್ಜ್ ಟ್ಯೂಬ್ ಎಕ್ಸ್ಪೆರಿಮೆಂಟ್ ಇಟ್ಕೊಂಡು ಎಲೆಕ್ಟ್ರಾನ್ಸ್ ಹೇಗೆ ಬಂತು ಅಂತ ಕಂಡುಹಿಡಿತಾರೆ ಅಥವಾ ಹೇಳ್ತಾರೆ. ಅರ್ಥ ಆಯ್ತಲ್ಲ? ಎಸ್. ಫರ್ದರ್ ಹೋಗೋಣ. ಮ್ಯಾಥಮೆಟಿಕಲ್ ಟರ್ಮ್ ಅಂದರೆ ಇ ಬೈ ಎಮ್, ಎಲೆಕ್ಟ್ರಾನ್ ಚಾರ್ಜ್ ಮಾಸ್ ರಿಲೇಷನ್ ಅಂತ, ತುಂಬ ಇಂಪಾರ್ಟೆಂಟ್ KCETಗೆ ಎಲೆಕ್ಟ್ರಾನ್ ಚಾರ್ಜ್ ಮಾಸ್ ರಿಲೇಷನ್ ಅಂತ. ಈ ಒಂದು ಸಿಂಪಲ್ ಎಕ್ಸ್ಪೆರಿಮೆಂಟ್ ಸೆಟಪ್ನ ಇಟ್ಕೊಂಡು ಜೆ ಥಾಮ್ಸನ್ ಅವ್ರು ಏನು ಮಾಡ್ತಾರೆ ಅಂದರೆ ಈ ಕ್ಯಾಥೋಡ್ ರೇಸ್ ಬರೋದನ್ನ ಕಂಟ್ರೋಲ್ ಮಾಡ್ತಾರೆ. ಕ್ಯಾಥೋಡಿಕ್ ರೇಸ್ನ ಏನು ಮಾಡ್ತಾರೆ? ಕಂಟ್ರೋಲ್ ಮಾಡಿ ಡಿಫ್ಲೆಕ್ಷನ್ಸ್ನ ಕಂಡುಹಿಡ್ಕೊಂಡು ಸೊ ಎಲೆಕ್ಟ್ರಾನ್ ಚಾರ್ಜ್ ಬೈ ಮಾಸ್ ವ್ಯಾಲ್ಯೂನ ತಗೋಬರ್ತಾರೆ ಬೈ ಸಮ್ ಕ್ಯಾಲ್ಕುಲೇಷನ್. ಸೊ ವಾಟ್ ಈಸ್ ಇ ಬೈ ಎಮ್ ಅಂದರೆ ಚಾರ್ಜ್ ಬೈ ಮಾಸ್ ರೇಷಿಯೋ ಅಂತ ಕರಿತೀವಿ. ಅದ್ರದ್ದು ವ್ಯಾಲ್ಯೂ ಎಷ್ಟು? 1.758820 ಇಂಟು 10^11 ಕೂಲಮ್ ಪರ್ kg ಇನ್ವರ್ಸ್. ಸೊ ಈ ವ್ಯಾಲ್ಯೂನ ನಾವು ತಲೆಯಲ್ಲಿ ಇಟ್ಕೋಬೇಕು. ಸೊ ಚಾರ್ಜ್ ಬೈ ಮಾಸ್ ರಿಲೇಷನ್ ಅಂತ ಕರಿತೀವಿ. ಏನಂತ ಕರಿತೀವಿ ಇದನ್ನ? ಚಾರ್ಜ್ ಬೈ ಮಾಸ್ ರಿಲೇಷನ್. ಓಕೆ, ಫರ್ದರ್ ಹೋಗೋಣ. ಇಲ್ಲಿ ನೋಡಿ, ಸೊ ಎಲೆಕ್ಟ್ರಾನ್ದು ಚಾರ್ಜ್ ಬೈ ಮಾಸ್ ಆಯಿತು, ಬಟ್ ಎಲೆಕ್ಟ್ರಾನ್ ಚಾರ್ಜ್ ಬೇರೆ ಇದೆಯಲ್ಲ, ಅದನ್ನು ಕಂಡುಹಿಡಿಬೇಕು. ಸೊ ಇದನ್ನು ಕಂಡುಹಿಡಿಯೋಕ್ಕೆ ಆರ್ ಎ ಮಿಲ್ಲಿಕನ್ ಅನ್ನೋರು 1868 ಅವ್ರ ಜನ್ಮದಿನ ಮತ್ತು ಮರಣದಿನ ಅದು ಬಿಡಿ, ಆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಆಯಿಲ್ ಡ್ರಾಪ್ ಮೆಥಡ್ ಅಂತ ಒಂದು ಎಕ್ಸ್ಪೆರಿಮೆಂಟ್ನ ಕಂಡಕ್ಟ್ ಮಾಡ್ತಾರೆ. ಇದ್ರದ್ದು ಡೀಟೇಲ್ ಎಕ್ಸ್ಪ್ಲನೇಷನ್ ನಮಗೇನು ನೆಸೆಸಿಟಿ ಇಲ್ಲ, ಬಟ್ ಒಂದು ಗ್ಲಾನ್ಸ್ ಇರಲಿ. ಸೊ ಈ ಒಂದು ಆಯಿಲ್ ಡ್ರಾಪ್ ಮೆಥಡ್ನ ಅಪ್ಲೈ ಮಾಡಿ ಸೊ ಎಲೆಕ್ಟ್ರಾನ್ ಚಾರ್ಜ್ನ -1.6 ಇಂಟು 10^-19 ಕೂಲಮ್ ಅಂತ ತಗೋಬರ್ತಾರೆ. ಸೊ ಚಾರ್ಜ್ ಆಫ್ ದಿ ಎಲೆಕ್ಟ್ರಾನ್ ಎಷ್ಟು? -1.6 ಇಂಟು 10^-19 ಕೂಲಮ್. ಇಲ್ಲಿ ಮೈನಸ್ ಅನ್ನೋದು ಏನಂದರೆ ಮೈನಸ್ ಇಂಡಿಕೇಟ್ಸ್ ಎಲೆಕ್ಟ್ರಾನ್ ಚಾರ್ಜ್ ಅಂತ. ಅರ್ಥ ಆಗ್ತಿದೆಯಲ್ಲ? ಸೊ ಮೈನಸ್ ಏನು ಇಂಡಿಕೇಟ್ ಮಾಡುತ್ತೆ? ಇದು ಎಲೆಕ್ಟ್ರಾನ್ ಚಾರ್ಜ್ ಅಂತ ಇಂಡಿಕೇಟ್ ಮಾಡುತ್ತೆ. ಎಸ್. ಇವಾಗ ನೋಡಿ, ಸೊ ಚಾರ್ಜ್ ಬೈ ಮಾಸ್ ರೇಷಿಯೋ ಆಯಿತು, ಚಾರ್ಜ್ ಕೂಡ ಕಂಡುಹಿಡಿದ್ವಿ. ಇವಾಗ ಮಾಸ್ ಕಂಡುಹಿಡಿಯೋಣ. ಸೊ ಅದಕ್ಕೆ ನಾವು ಸಿಂಪಲ್ ರಿಲೇಷನ್ ಯೂಸ್ ಮಾಡ್ತೀವಿ. ನೋಡಿ, ಮಾಸ್ ಆಫ್ ಎಲೆಕ್ಟ್ರಾನ್, ME ಅಂದರೆ ಏನಂತ ಅರ್ಥ? ಮಾಸ್ ಆಫ್ ಎಲೆಕ್ಟ್ರಾನ್ ಇಸ್ ಈಕ್ವಲ್ ಟು ಚಾರ್ಜ್ ಬೈ ಮಾಸ್ ಬೈ ಚಾರ್ಜ್, ಅಂದರೆ ಚಾರ್ಜ್ ಬೈ ಮಾಸ್ ರೇಷಿಯೋ. ಸೊ ಈ ವ್ಯಾಲ್ಯೂನು ಗೊತ್ತು, ಈ ವ್ಯಾಲ್ಯೂನು ಗೊತ್ತು. ಸೊ ಎಲೆಕ್ಟ್ರಾನ್ ಚಾರ್ಜ್ ವ್ಯಾಲ್ಯೂ ಗೊತ್ತು, ಸೊ ಇ ಬೈ ಎಮ್ ವ್ಯಾಲ್ಯೂನು ಗೊತ್ತು. ಸೊ ಇದು ಎರಡನ್ನೂ ಯೂಸ್ ಮಾಡಿಕೊಂಡು ವಾಟ್ ವಿ ಆರ್ ಗೆಟ್ಟಿಂಗ್ ಮಾಸ್ ಆಫ್ ಎಲೆಕ್ಟ್ರಾನ್. ಸೊ ಮಾಸ್ ಆಫ್ ಎಲೆಕ್ಟ್ರಾನ್ ಎಷ್ಟು ಬಂತು ನಮಗೆ? 9.1094 ಇಂಟು 10^-31 kg. ಸೊ 10^-31 ಅನ್ನೋದು ತುಂಬ ಕಡಿಮೆ ವ್ಯಾಲ್ಯೂ. ಅರ್ಥ ಆಗ್ತಿದೆಯಲ್ಲ? ಸೊ ಈ ಒಂದು ರಿಲೇಷನ್ನ ಇಟ್ಕೊಂಡು ಮಾಸ್ ಆಫ್ ದಿ ಎಲೆಕ್ಟ್ರಾನ್ಸು ಕಂಡುಹಿಡಿತಾರೆ. ಸೊ ಚಾರ್ಜ್ ಆಫ್ ದಿ ಎಲೆಕ್ಟ್ರಾನ್ಸ್ ಕಂಡುಹಿಡಿದಿದ್ದು ಯಾರು? ಆರ್ ಎ ಮಿಲ್ಲಿಕನ್. ಅರ್ಥ ಆಯ್ತಲ್ಲ? ಎಸ್. ಸೊ ಫರ್ದರ್ ಮೂವ್ ಆಗೋಣ. ಸೊ ಎಲೆಕ್ಟ್ರಾನ್ ಮುಗೀತು, ಇವಾಗ ಪ್ರೋಟಾನ್ಗೆ ಬರೋಣ. ಸೊ ಪ್ರೋಟಾನ್ ಹೇಗೆ ಕಂಡುಹಿಡಿದ್ರು? ಸೊ ಪ್ರೋಟಾನ್ನ ಕಂಡುಹಿಡಿದ ಮೆಥಡ್ ಕೂಡ ಸಿಮಿಲರ್ ಟು ಎಲೆಕ್ಟ್ರಾನ್ನ ಹೆಂಗೆ ಡಿಸ್ಚಾರ್ಜ್ ಟ್ಯೂಬ್ ಇಟ್ಕೊಂಡು ಕಂಡುಹಿಡಿದ್ರು ಅದೇ ಥರ ಪ್ರೋಟಾನ್ನು ಕಂಡುಹಿಡಿದ್ರು. ಅರ್ಥ ಆಗ್ತಿದೆಯಲ್ಲ? ಸೊ ಈಗ ಏನು ಮಾಡ್ತಾರೆ? ಸೇಮ್ ಸೆಟಪ್. ಸೊ ಡಿಸ್ಚಾರ್ಜ್ ಟ್ಯೂಬಲ್ಲಿ ಲೋ ಪ್ರೆಷರ್ ಗ್ಯಾಸ್ ಹಾಕ್ಕೊಂಡು ಸೊ 10,000 ವೋಲ್ಟ್ಸ್ ಅಷ್ಟು ಕರೆಂಟ್ನ ಪಾಸ್ ಮಾಡಿದ ತಕ್ಷಣ ಸೈಮಲ್ಟೇನಿಯಸ್ಲಿ ಕ್ಯಾಥೋಡ್ ರೇಯಿಂದ ಹೆಂಗೆ ರೇಸ್ ಬರ್ತಾ ಇತ್ತು, ಆ್ಯನೋಡಿಂದನೂ ರೇಸ್ ಹೋಗ್ತಾ ಇತ್ತು. ಅದನ್ನು ನಾವು ಆ್ಯನೋಡ್ ರೇಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಆ್ಯನೋಡ್ ರೇಸ್. ಸೊ ಆ್ಯನೋಡ್ ರೇಸ್ ಕ್ಯಾಥೋಡ್ಗೆ ರೀಚ್ ಆಗಿ ಒಂದು ರೆಡ್ ಕಲರ್ ಗ್ಲೋ ಕೊಡ್ತಾ ಇತ್ತು. ಸೊ ಇದನ್ನು ಕನ್ಸಿಡರೇಷನ್ ಮಾಡ್ಕೊಂಡು ಏನು ಮಾಡಿದ್ರು? ಓಕೆ, ಆ್ಯನೋಡಿಂದ ಏನೋ ಪಾಸಿಟಿವ್ ಆಗಿ ಒಂದು ಹೋಗ್ತಾ ಇದೆ, ಈ ಪಾಸಿಟಿವ್ ನಾವು ಏನಂತ ಹೆಸರು ಕೊಡ್ತಾರೆ? ಪ್ರೋಟಾನ್. ಸೊ ಎಲೆಕ್ಟ್ರಾನ್ನ ಹೆಂಗೆ ಕಂಡುಹಿಡಿದ್ರು? ಸಿಮಿಲರ್ಲಿ ಪ್ರೋಟಾನ್ನು ಹಂಗೆ ಕಂಡುಹಿಡಿದಿದ್ದು. ಅರ್ಥ ಆಗ್ತಿದೆಯಲ್ಲ? ಕ್ಯಾಥೋಡಿಂದ ಬಂದರೆ ಎಲೆಕ್ಟ್ರಾನು, ಆ್ಯನೋಡಿಂದ ಹೋದರೆ ಅದು ಪ್ರೋಟಾನ್. ಯಾಕೆಂದರೆ ಕ್ಯಾಥೋಡಿಂದ ಬರೋದು ನೆಗೆಟಿವು, ಆ್ಯನೋಡಿಂದ ಹೋಗೋದು ಪಾಸಿಟಿವ್. ಅರ್ಥ ಆಗ್ತಿದೆಯಲ್ಲ? ಸೊ ಸಿಮಿಲರ್ ಸೆಟಪ್ ಇದೆ. ಸೊ ಸೇಮ್ ಡಿಸ್ಕಷನ್. ಅರ್ಥ ಆಗ್ತಿದೆಯಲ್ಲ? ಸೊ ಇದಕ್ಕೆ ಪ್ರೋಟಾನ್ಗೆ P ಅಂತ ಒಂದು ಸಿಂಬಲ್ ಕೊಡ್ತಾರೆ, ಎಲೆಕ್ಟ್ರಾನ್ಗೆ E ಅಂತ ಸಿಂಬಲ್ ಕೊಡ್ತಾರೆ. ಇದಾದ್ಮೇಲೆ ನೆಕ್ಸ್ಟ್ ಬರೋದು ನಮಗೆ ಚಾರ್ಜ್ ಮತ್ತು ಮಾಸು. ಸೊ ಇದಕ್ಕೆ ಎಕ್ಸ್ಪೆರಿಮೆಂಟಲ್ ವ್ಯಾಲ್ಯೂಸ್, ಹೆಂಗೆ ಎಕ್ಸ್ಪೆರಿಮೆಂಟ್ ಮಾಡೋದನ್ನು ಇಂಪಾರ್ಟೆಂಟ್ ಅಲ್ಲ, ಮಾಸು ಮತ್ತು ಚಾರ್ಜ್ ನಾವು ತಲೆಯಲ್ಲಿ ಇಟ್ಕೋಬೇಕು. ಸೊ ಮಾಸ್ ಆಫ್ ಪ್ರೋಟಾನ್ ಇಸ್ ಗಿವನ್ ಬೈ 1.672 ಇಂಟು 10^-27 kg, ವಿಚ್ ಇಸ್ 1837. ಇದು CET ಪಾಯಿಂಟಲ್ಲಿ ತುಂಬಾ ಇಂಪಾರ್ಟೆಂಟು. ಪ್ರೋಟಾನ್ಗೂ ಎಲೆಕ್ಟ್ರಾನ್ಗೂ ಎಷ್ಟು ಮಾಸ್ ಡಿಫ್ರೆನ್ಸ್ ಅಂದರೆ
proton is 1837 times larger. ಪ್ರೋಟಾನು ಒಂದು ಪ್ರೋಟಾನ್ ಎಲೆಕ್ಟ್ರಾನ್ಗಿಂತ ಎಷ್ಟು ಟೈಮ್ಸ್ ಲಾರ್ಜರ್ ಆಗಿದೆ? 1837 ಟೈಮ್ಸ್ ಅಷ್ಟು ಲಾರ್ಜರ್. ಸೊ ವಾಟ್ ಈಸ್ ದಿ ಚಾರ್ಜ್ ಆಫ್ ಪ್ರೋಟಾನ್? ಸೊ ಚಾರ್ಜ್ ಆಫ್ ಪ್ರೋಟಾನ್ ಈಸ್ 1.602 ಇಂಟು 10⁻⁻19. ಇಲ್ಲಿ ಯಾಕೆ ಸರ್ ನೆಗೆಟಿವ್ ಬಂದಿಲ್ಲ ಅಂದರೆ ಪ್ರೋಟಾನ್ ನಾವು ಪಾಸಿಟಿವ್ ಅಂತ ಕನ್ಸಿಡರ್ ಮಾಡ್ತೀವಲ್ಲ, ಅದಕ್ಕೆ ಅಲ್ಲಿ ಪಾಸಿಟಿವ್ ಬಂದಿರೋದು, ನೆಗೆಟಿವ್ ಬಂದಿಲ್ಲ. ಎಲೆಕ್ಟ್ರಾನ್ ಅಂದರೆ ನೆಗೆಟಿವ್ ಬರುತ್ತೆ, ಅದಕ್ಕೆ ಅದು ಚಾರ್ಜಲ್ಲಿ ನೆಗೆಟಿವ್ ಬರುತ್ತೆ. ಅರ್ಥ ಆಗ್ತಿದೆಯಲ್ಲ? ಎಸ್, ಮುಂದೆ ಹೋಗುವ. ಇಲ್ಲಿ ನೋಡಿ, ಸೊ ಎಲೆಕ್ಟ್ರಾನ್ ಆಯಿತು, ಪ್ರೋಟಾನ್ ಆಯಿತು. ಈಗ ಲಾಸ್ಟ್ ಸಬ್ ಅಟಾಮಿಕ್ ಪಾರ್ಟಿಕಲ್ ನ್ಯೂಟ್ರಾನ್ಗೆ ಬರೋಣ. ಸೊ ನ್ಯೂಟ್ರಾನ್ನ ಹೇಗೆ ಕಂಡುಹಿಡಿದ್ರು ಅಂತ ಕೇಳಿದ್ರೆ ನೋಡಿ, ಸೊ ನ್ಯೂಟ್ರಾನ್ ವಾಸ್ ಫೌಂಡ್ ಬೈ ಜೇಮ್ಸ್ ಚಾಡ್ವಿಕ್. ಸೊ ಜೇಮ್ಸ್ ಚಾಡ್ವಿಕ್ ಅನ್ನೋರು 1932 ಅಲ್ಲಿ ಒಂದು ಸಿಂಪಲ್ ಎಕ್ಸ್ಪೆರಿಮೆಂಟ್ನ ಕಂಡಕ್ಟ್ ಮಾಡ್ತಾರೆ. ಏನು ಎಕ್ಸ್ಪೆರಿಮೆಂಟ್ ಸರ್ ಅಂತ ಕೇಳಿದ್ರೆ, ಬೆರಿಲಿಯಂನ ಹೀಲಿಯಂ ಜೊತೆ ಬೊಂಬಾರ್ಡ್ ಮಾಡ್ತಾರೆ, ಅಂದರೆ ಒಂದಕ್ಕೊಂದು ಗುದಿಸ್ತಾರೆ. ಅವಾಗ ಏನಾಗುತ್ತೆ ನೋಡಿ, ಕಾರ್ಬನ್ ಅನ್ನೋ ಹೊಸ ಮೆಟೀರಿಯಲ್ ಬರುತ್ತೆ, ಒಂದು ಹೊಸ ಕಾಂಪೌಂಡು ಅಥವಾ ಹೊಸ ಆಟಮ್ ಅಂತ ಕರಿಬೋದು. ಹೆಂಗೆ ಅಂತ ಹೇಳ್ತೀನಿ ನೋಡಿ. ಇದು ಅಟಾಮಿಕ್ ನಂಬರು, ಇದು ಅಟಾಮಿಕ್ ಮಾಸ್ ನಂಬರ್, ಇದೆಲ್ರಿಗೂ ಗೊತ್ತಿದೆಯಲ್ವಾ? ಸೊ ಸಬ್ಸ್ಕ್ರಿಪ್ಟು ಸೂಪರ್ ಸ್ಕ್ರಿಪ್ಟು, ಅಟಾಮಿಕ್ ನಂಬರು ಅಟಾಮಿಕ್ ಮಾಸ್ ನಂಬರು. ಇಲ್ಲಿ ನೋಡಿ 4 ಇದೆ, 9 ಇದೆ, 2 ಇದೆ, 4 ಇದೆ. ಆ್ಯಡ್ ಮಾಡಿ ಅದನ್ನು. 4 + 2 ಎಷ್ಟು? 6. 9 + 4 ಎಷ್ಟು? 14 ಬರಬೇಕು ಅಲ್ವಾ? 9 + 4 ಎಷ್ಟು? 10, 11, 12, 13. ಸಾರಿ 13 ಬರಬೇಕು. ಕರೆಕ್ಟಾ ಸರ್? ಕರೆಕ್ಟ್ ಇದೆ. 10, 11, 12, 13 ಬರುತ್ತೆ. ಇಲ್ಲಿ ನೋಡಿ, ಸೊ ಇದು ಎರಡೂ ಆ್ಯಡ್ ಮಾಡಿದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ ದಿಸ್ ಅಟಾಮಿಕ್ ನಂಬರ್ ಅಂಡ್ ಅಟಾಮಿಕ್ ಮಾಸ್ ನಂಬರ್. ಬಟ್ 6 ಕಾರ್ಬನ್ 13 ಈಸ್ ಅನ್ಸ್ಟೇಬಲ್. ಅದು ಸ್ಟೇಬಲ್ ಆಗಿರಲ್ಲ, ಅನ್ಸ್ಟೇಬಲು. ಸೊ ಅದು ಸ್ಟೇಬಲ್ ಆಗ್ಲಿಕ್ಕೆ ಏನು ಮಾಡುತ್ತೆ ಅಂದರೆ, ಸ್ಟೇಬಲ್ ಫಾರ್ಮ್ ಆಫ್ ಕಾರ್ಬನ್ 6 ಕಾರ್ಬನ್ 12 ಆಗಿ ಒಂದು ಎಕ್ಸ್ಟ್ರಾ ನಂಬರ್ ಅದ ನ್ಯೂಟ್ರಾನ್ನ ಆಚೆ ಹಾಕ್ಬಿಡುತ್ತೆ. ಸೊ ಈ ಒಂದು ಬೊಂಬಾರ್ಡಿಂಗ್ ರಿಯಾಕ್ಷನಲ್ಲಿ ಚಾಡ್ವಿಕ್ ಅನ್ನೋರು ನ್ಯೂಟ್ರಾನ್ನ ಕಂಡುಹಿಡಿತಾರೆ. ಅರ್ಥ ಆಗ್ತಿದೆಯಲ್ಲ? ಎಸ್. ಸೊ ಇದ್ರದ್ದು ಮಾಸ್ ಎಷ್ಟಿರುತ್ತೆ ಅಂದರೆ 1.675 ಇಂಟು 10⁻⁻27 kg. ಇದಕ್ಕೆ ಚಾರ್ಜ್ ಬರಲ್ಲ. ಯಾಕೆ ಅಂತ ಗೊತ್ತಾ ನಿಮಗೆ? ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಅರ್ಥ ಆಗ್ತಿದೆಯಲ್ಲ? ನ್ಯೂಟ್ರಾನ್ಗೆ ಚಾರ್ಜ್ ಬರಲ್ಲ, ಯಾಕೆ ಅಂತ. ಎಸ್. ಸೊ ಇಷ್ಟು ತಲೆಯಲ್ಲಿ ಇಟ್ಕೊಂಡು ವಿಲ್ ಮೂವ್ ಆನ್. ಸೊ ಡಿಸ್ಕವರಿ ಆಫ್ ಸಬ್ ಅಟಾಮಿಕ್ ಪಾರ್ಟಿಕಲ್ಸಲ್ಲಿ ಎಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್, ಚಾರ್ಜ್, ಮಾಸು ಎಲ್ಲ ಮುಗೀತು. ಸೊ ಅಪ್ಕಮಿಂಗ್ ಕ್ಲಾಸಸ್ಸಲ್ಲಿ ನಾವು ಅಟಾಮಿಕ್ ಮಾಡೆಲ್ಸ್ನ ನೋಡೋಣ. ಸೊ ಇವಾಗ ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಆಯಿತು ಅಂದರೆ ಇವಾಗ ನಾವು ಏನು ಮಾಡಬೇಕು? ಒಂದು ಆಟಮ್ನ ನಾವು ಕನ್ಸ್ಟ್ರಕ್ಟ್ ಮಾಡಬೇಕು. ಸೊ ಆ ಆಟಮ್ನ ಕನ್ಸ್ಟ್ರಕ್ಟ್ ಮಾಡೋಣ, ಹೆಂಗೆ ಮಾಡ್ತೀವಿ ಅನ್ನೋದು. ಸೊ ಥಾಮ್ಸನ್ಸ್ ಮಾಡೆಲ್, ರುದರ್ಫರ್ಡ್ಸ್ ಮಾಡೆಲ್, ಬೋರ್ಸ್ ಮಾಡೆಲ್ ಮುಂದೆ ಬರ್ತಾರೆ. ಸೊ ಇದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಸೊ ಅಲ್ಲಿ ತನಕ ಕಾಯ್ತಾ ಇರಿ, ಬಿಕಾಸ್ ಕಮಿಂಗ್ ಕ್ಲಾಸಸ್ಸು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಎಕ್ಸಾಮ್ ಪಾಯಿಂಟಲ್ಲೂ ತುಂಬ ಇಂಪಾರ್ಟೆಂಟು. ಸೊ ನಿಮ್ಮನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೋಡ್ತೀನಿ. ಅಲ್ಲಿ ತನಕ ಶುಭವಾಗಲಿ. ಥ್ಯಾಂಕ್ ಯು.